ವಾಟರ್ ಮ್ಯಾನ್ಗಳಿಗೆ, ಬಿಲ್ ಕಲೆಕ್ಟರ್ಗೆ 600 ರೂಪಾಯಿ, ಇವರಿಗೆಲ್ಲ 200 ರೂಪಾಯಿ. ನಮಗೆ ಅಮ್ಮಮ್ಮ ಅಂದರೆ ಒಂದು 2,000-2,500 ರೂಪಾಯಿ ಸಂಬಳ ಆದರೆ ತಿಂಗ್ಳಿಗೆ ಸಾಕಾಗ್ಬಿಡೋದು. ಅಲ್ಲಿ ವರ್ಷಕ್ಕೆ ಎಷ್ಟು ಒಂದು 30,000 ರೂಪಾಯಿ ಆದರೆ ನಮ್ಮ ಪಂಚಾಯತಿ ನಡ್ಕೊಡೋದು. ಇವತ್ತು 9 ಜನಕ್ಕೆ ಅಂದರೆ ತಿಂಗಳು ಕೂಡ ಇಬ್ಬರು ಸಂಬಳನ. ಅಂದರೆ ಸರ್ಕಾರ ಗ್ರಾಮ ಪಂಚಾಯಿತಿಗಳನ್ನು ಉನ್ನತೀಕರಣ ಏರಿಸಿದಾಗೆಲ್ಲ ಹುದ್ದೆಗಳನ್ನು ಸೃಷ್ಟಿ ಮಾಡಿತು. ನಾನು ಅವಾಗ ಪಾವಗಡದಲ್ಲಿದ್ದೆ. 2004ರಲ್ಲಿ ರೊಪ್ಪ ಪಂಚಾಯತಿಲಿ ಇನ್ಚಾರ್ಜ್ ಇದ್ದೆ. ರಾಜಕೀಯ ಪಂಚಾಯತ್ ಕೆಲಸ ಮಾಡ್ತಿದ್ದೆ, ರೊಪ್ಪ ಇನ್ಚಾರ್ಜ್ ಇದ್ದೆ. ಅದು ಸ್ವಲ್ಪ ದೊಡ್ಡ ಪಂಚಾಯತಿ. ಕೆಲವೊಂದು ಆಯ್ದ ಪಂಚಾಯತಿಗಳಿಗೆ ಮಾತ್ರ ಕಂಪ್ಯೂಟರ್ಗಳನ್ನು ಸಪ್ಲೈ ಮಾಡೋದು. 2004ರಲ್ಲಿ ಬಂದಿರೋ ಕಂಪ್ಯೂಟರ್ನ ನಾವು 2010 ಓಪನ್ ಮಾಡಿರಲಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿದ್ರಲ್ವ ನಮಗೆ. ಆಮೇಲೆ 2008-09ರಲ್ಲಿ BRS ಮಾಡಕ್ ಸ್ಟಾರ್ಟ್ ಆಯ್ತು. ನಮ್ದು ಪಂಚತಂತ್ರದಲ್ಲಿ BRS ಮಾಡಕ್ ಶುರು ಆಯ್ತು. ಅವಾಗ ಪಾಂಡು ಅಂತ ಒಬ್ಬ ಇಲ್ಲ ಇಲ್ಲಿದ್ದ, ನಮ್ಮ ಈ ಫಾರೆಸ್ಟ್ ಕೆಲಸ ಮಾಡ್ತಿದ್ದಾನೆ. ಕಂಪ್ಯೂಟರ್ ಅವನು ಒಬ್ಬನೇ ನಾಲೆಡ್ಜಬಲ್ ಫೆಲೋ. ರಾತ್ರಿ 12 ಗಂಟೆ, 1 ಗಂಟೆ, 2 ಗಂಟೆಗೆಲ್ಲ ಕೂತ್ಕೊಂಡು ನಾವು BRS ಮಾಡಿದ್ವಿ ಈ ತಾಲೂಕ್ ಪಂಚಾಯತಿ. ಆ ನಂತರ ಹುದ್ದೆ ಸೃಷ್ಟಿ ಆಯಿತು. ಈಗ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗಳಲ್ಲಿ ಅವೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಿಮ್ಮ ಒಂದು ಕೆಲಸ PDO ಅಲ್ಲಿ ಅಕಸ್ಮಾತ್ ಒಂದು 4-5 ದಿನ PDO ಅಲ್ಲಿ ಪ್ರೆಸೆನ್ಸ್ ಇಲ್ದಿದ್ರು ಕೂಡ ಎಲ್ಲ ರಿಪೋರ್ಟ್ಸ್ ಕೂಡ ತಾಲೂಕ್ ಪಂಚಾಯತಿಗೆ ಆಗಲಿ ರಾಜ್ಯಕ್ಕೆ ಆಗಲಿ ಸೆಂಡ್ ಆಗುತ್ತೆ. ಅಷ್ಟೊಂದು ಮುಖ್ಯವಾದ ಕರ್ತವ್ಯವನ್ನು ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ನಿಮಗೆಲ್ರಿಗೂ ಶುಭವಾಗಲಿ ಅಂತ ಕೋರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಹಾಜರಿರತಕ್ಕಂಥ ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳು. ಮುಖ್ಯವಾಗಿ ಆಗಲೆಲ್ಲ ಮಾತಾಡುವಾಗ ಹೇಳ್ತಾ ಇದ್ರು, ಈಗ ಬೆಳೆದು ಬಂದ ಹಾದಿ. ಮುಂಚೆ ಗ್ರಾಮ ಪಂಚಾಯತಿಗಳಲ್ಲಿ ಕಂಪ್ಯೂಟರ್ ಇರ್ತಿರಲಿಲ್ಲ. ಮುಂಚೆ ಟೈಪ್ ರೈಟರ್ಗಳಿತ್ತು. ಅದಾದ ನಂತರ ಪೋರ್ಟೇಬಲ್ ಟೈಪ್ ರೈಟರ್ ಅಂತಿತ್ತು, ಎಲೆಕ್ಟ್ರಾನಿಕ್ ಟೈಪ್ ರೈಟರ್. ಇತ್ತೀಚೆಗೆ ನಮಗೆ ನಾವು ಕಂಡಂಗೆ ಒಂದು 15 ವರ್ಷ ಅಂತ ಕಾಣ್ಕೋಬಹುದು ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ. ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಸುಮಾರು 95ರ ನಂತರ ಕಂಪ್ಯೂಟರ್ 95ರ ನಂತರ ಸ್ವಲ್ಪ ಹೆಚ್ಚಾಗಿ ಕಂಪ್ಯೂಟರ್ ಆವಿಷ್ಕರಣೆ ಆದರೂ ಸಹ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಾದಂಥದ್ದು ಗಮನಿಸಿದಾಗ 2005ರ ನಂತರ 2010ರ ಹೊತ್ತಿಗೆ ಹೆಚ್ಚು ಕಂಪ್ಯೂಟರ್ ಬಳಕೆಗಳಾಯಿತು. ಹಾಗಾಗಿ ಸಹ ಈಗ ನಮ್ಮ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಅಷ್ಟೇ. ಮುಂಚೆ ನಾವು ಬಿಲ್ ಕಲೆಕ್ಟರ್, ವಾಟರ್ ಮ್ಯಾನ್, ಅಟೆಂಡರ್ ಮತ್ತೆ ಕ್ಲರ್ಕ್ ಅಂತ ಕರೀತಿದ್ರು. ಅದಾದ ನಂತರ ಕ್ಲರ್ಕ್ ಕಮ್ ಕಂಪ್ಯೂಟರ್ ಆಪರೇಟರ್ ಆಯಿತು. ಅದಾದ ನಂತರ ಪ್ಯೂರ್ಲಿ ಡೇಟಾ ಎಂಟ್ರಿ ಆಪರೇಟರ್ ಅಂತ ಆಯಿತು. ಓಕೆ, ಮುಖ್ಯವಾಗಿ ಏನಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಹೇಳಿದಾಗೆ ನಮ್ಮ ಬೆಳವಣಿಗೆಗಳು. ಈಗ ನಾವು ಕಂಪ್ಯೂಟರ್ ಹಿಸ್ಟ್ರಿ ಅಂತ ಹೇಳುವಾಗ ನಾವು ಏನು ಚಾರ್ಲ್ಸ್ ವಿಟ್ಮೋರ್ ಬ್ಯಾಬೇಜ್ ಅಂತ ಏನು ಕರಿತೀವಿ, ಕಂಪ್ಯೂಟರ್ ಜನಕ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹುಟ್ಟಿದ ದಿನವನ್ನು ನಾವು ಕಂಪ್ಯೂಟರ್ ಆಪರೇಟರ್ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ. ಇತಿಹಾಸ ನೋಡಿದಾಗ ನೀವು ಕಂಪ್ಯೂಟರ್ಗಳು ಯಾವ ರೀತಿ ಇತ್ತು, ಮುಂಚೆ ಒಂದೊಂದು ದೊಡ್ಡ ದೊಡ್ಡ ಟಿವಿಗಳು ಮಾತ್ರ ಇತ್ತು. ಇತ್ತೀಚೆಗೆ ನೀವು ಬ್ಯಾಗಲ್ಲೇ 2-3 ಕಂಪ್ಯೂಟರ್ಗಳು ಕ್ಯಾರಿ ಮಾಡ್ಬೋದು. ಆ ಮಟ್ಟಕ್ಕೆ ಲ್ಯಾಪ್ಟಾಪ್ಗಳಿರ್ಬೋದು, ಸಿಸ್ಟಮ್ಸ್ ಅದೇ ಸೈಜ್ ಆಗಿದೆ. ಓಕೆ, ಅದೇ ರೀತಿ ಡೆವಲಪ್ಮೆಂಟ್ಸ್ ಅಷ್ಟೇ. ಟೆಕ್ನಿಕಲಿ ನಾವು ಯೂಸ್ ಮಾಡುವಂಥ ವಿಂಡೋಸ್ ಇರ್ಬೋದು, ಕೀಬೋರ್ಡ್ಸ್ ಇರ್ಬೋದು, ಸಾಕಷ್ಟು ತಾಂತ್ರಿಕವಾಗಿ ಬೆಳವಣಿಗೆ ಆಗ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಯಾವ ಮಟ್ಟಕ್ಕೆ ನಾವು ಬಳಸ್ತಾ ಇದ್ದೀವಿ, ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು RDPR ಅಲ್ಲಿ ನೀವು ಬೇರೆ ಬೇರೆ ಇಲಾಖೆಗಳಲ್ಲಿ ನೋಡ್ಬೋದು. ಸುಮಾರು ನಮ್ಮ ಅಧೀನದಲ್ಲಿ ಬರುವಂತ 29 ಇಲಾಖೆಗಳನ್ನ ಗಮನಿಸಿದಾಗ್ಲೂ ಸಹ ಈ ಮಟ್ಟಕ್ಕೆ ನಾವು RDPR ಅಲ್ಲಿ ಬಳಕೆ ಮಾಡುವಂತ ಕಂಪ್ಯೂಟರ್ ಜೊತೆಗೆ ಆ್ಯಪ್ಗಳು ಎಲ್ಲ ಯಾವುದೇ ಒಂದು ಸ್ಕೀಮ್ಗಳು ನಾವು ಬಳಸಿದ್ರು ಸಹ, ಮುಖ್ಯವಾಗಿ ನರೇಗಾ ಇರ್ಬೋದು, ವಸತಿ ಯೋಜನೆ ಇರ್ಬೋದು, ಇತ್ತೀಚೆಗೆ ನಾವು ಪಂಚತಂತ್ರ ತಂತ್ರಾಂಶ ಬಳಸೋದಿರ್ಬೋದು, ಹೊಸದಾಗಿ ಬರುವಂತ ಸಂದರ್ಭಗಳಲ್ಲಿ ಬೇರೆ ಬೇರೆ ಸರ್ಕಾರದ ಯೋಜನೆಗಳು. ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಬಂದಾಗ ಸುಮಾರು 2-3 ತಿಂಗಳುಗಳು ಕಂಪ್ಯೂಟರ್ ಆಪರೇಟರ್ಗಳು ಪಟ್ಟಂತ ಶ್ರಮ. ಅದಾದ ನಂತರ ಕೇಂದ್ರ ಸರ್ಕಾರದ್ದು ಯೋಜನೆಗಳು ಬಂದಾಗ, ಆಮೇಲೆ ವಸತಿ ಯೋಜನೆ ಅಂತ ಬಂದಾಗ ರಾಜ್ಯ ಸರ್ಕಾರದ್ದು ಜೊತೆಗೆ ಕೇಂದ್ರ ಸರ್ಕಾರದ್ದು ಆ್ಯಪ್ ಜೊತೆಗೆ ನಾವು ಆನ್ಲೈನ್ ಅಲ್ಲಿ ಮಾಡೋ ಅಂಥದ್ದು. ಓಕೆ, ಈ ರೀತಿ ಬಂದಾಗ ಎಷ್ಟು ನಾವು ಒತ್ತಡದಿಂದ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಅದು ವೆಂಕಟೇಶ್ ಮೂರ್ತಿ ಅವರು ಹೇಳುವಾಗ ಹೇಳಿದ್ರು,
ಒಂದಿನ ಬೇಕಾದ್ರೆ PDO ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ನಡೀಬೋದು, DEOs ಇಲ್ಲ ಅಂದ್ರೆ ನಡೆಯಲ್ಲ. ಅದು ಅಕ್ಷರಶಃ ಸತ್ಯ. ಯಾಕಂದ್ರೆ ಪ್ರತಿ ಅಂಶಗಳಲ್ಲೂ ಕಳೆದ 15 ದಿನಗಳಿಂದ ಏನು ಅಧಿವೇಶನ ನಡೀತಾ ಇತ್ತು, ನೀವು ಗಮನಿಸಿರ್ಬೋದು. ಗೂಗಲ್ ಶೀಟ್ ಅಪ್ಡೇಟ್ ಮಾಡೋದಿರ್ಬೋದು, ಸಾಕಷ್ಟು ಮಾಹಿತಿಗಳನ್ನ ತಂತ್ರಾಂಶದಲ್ಲಿ ಅಳವಡಿಸಬೇಕಾಗಿತ್ತು. ಪ್ರತಿ ನಿಮಿಷಕ್ಕೂ ಇಷ್ಟ ಆಗಿದೆಯಾ, ಇದು ಮಾಡಿದೀರಾ ಅಂತ ಕೇಳೋಂತ ವ್ಯವಸ್ಥೆ. ಹಾಗಾಗಿ ಸಾಕಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ನುರಿತ PDOಗಳು ಕಂಪ್ಯೂಟರ್ ಜ್ಞಾನ ಇದ್ದಾಗ್ಯೂ ಸಹ ಪ್ಯಾರಲಲ್ ಆಗಿ DEOs ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ನಾವು ತಂತ್ರಾಂಶ ಅಂತ ಬಂದಾಗ ಯಾವ ರೀತಿ ಅಪ್ಡೇಟ್ ಆಗ್ತಿದ್ರೆ, ಒಂದು ಕಿವಿ ಮಾತು ಏನಂದ್ರೆ DEOsಗಳಿಗೆ ಆ ತಂತ್ರಾಂಶ ಜೊತೆ ನಾವು ಅಪ್ಡೇಟ್ ಆಗಬೇಕು. ಇವಾಗ ಮುಂಚೆ ನಿಮ್ಗೆ ಗೊತ್ತಿತ್ತು, ಟೈಪಿಂಗ್ ಮೆಷಿನ್ ಯೂಸ್ ಮಾಡೋವಾಗ ಗೊತ್ತಲ್ಲ, ಕೀಬೋರ್ಡ್ ಯೂಸ್ ಮಾಡೋದು ASDF. ಕನ್ನಡ ಅಂತ ಬಂದಾಗ ಕನ್ನಡದಲ್ಲೂ ನೀವು ಕೀಬೋರ್ಡ್ ಎಲ್ಲ ಯೂಸ್ ಟೈಪಿಂಗ್ ಎಲ್ಲ ಕಲಿತಿದ್ರಿ 20 ವರ್ಷದ ಮುಂಚೆ. ಇವಾಗ ಆ ಸ್ಕಿಲ್ಲೇ ಇರೋದಿಲ್ಲ. ನೇರವಾಗಿ ನೀವು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ಸ್ ನ ಯೂಸ್ ಮಾಡ್ತೀರಾ. ಮಾಡುವಾಗ ಬೇಸಿಕ್ ಟೈಪಿಂಗ್ ಇದನ್ನ ಕಲಿಬೇಕಾಗತ್ತೆ. ನೀವು ಯಾವ್ದಾದ್ರು ಸರ್ಕಾರಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕೀಬೋರ್ಡ್ ಪ್ಯಾಟರ್ನ್ ನೋಡಿದಾಗ ನೀವು ಸುಮಾರು 30 ರಿಂದ 40 ವರ್ಡ್ಸ್ ಅಂತ ಕೇಳ್ತಾರೆ. ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಆ 30 ರಿಂದ 40 ಪದಗಳನ್ನ ಟೈಪ್ ಮಾಡೋ ಅಷ್ಟು ಕೆಪಾಸಿಟಿ ಇರಲ್ಲ. ಬಟ್ ಬರಲ್ವಾ, ನಮ್ಗೆ ಕಲಿಬೇಕು ಅದನ್ನ. ಅದೇನು ದೊಡ್ಡ ವಿದ್ಯೆ ಅಲ್ಲ. ಯಾಕಂದ್ರೆ ನೀವು ಬೇಸಿಕಲಿ DEOs ಅಂತ ಬಂದಾಗ ಬರೀ ನಾವು ಇರೋದನ್ನ ನಾವು NMR ತೆಗಿತೀವಿ, ಸ್ವತ್ತು ಮಾಡ್ತೀವಿ, ಬರೀ ಸರ್ಕಾರ ಹೇಳಿದ್ದೆ ಮಾಡ್ತೀವಿ ಅನ್ನೋದಕ್ಕಿಂತ ಬೇಸಿಕ್ ಆಗಿ ನೀವು ಅದನ್ನೆಲ್ಲ ಬೇಸಿಕ್ ಫಂಡಮೆಂಟಲ್ಸ್ ಏನಿರುತ್ತೆ ಅದನ್ನೆಲ್ಲ ಕಲ್ತ್ರೆ ಇನ್ನು ಹೆಚ್ಚು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಬೋದಾಗಿರುತ್ತೆ. ಆಮೇಲೆ ಸಾಕಷ್ಟು ನಾನು ಗಮನಿಸಿದಾಗೆ, ನಾನು ರಾಜ್ಯ ಆಗ್ಲೇ ನಮ್ಮ ಯುವ ಸರ್ ಹೇಳ್ತಿದ್ದಾಗೆ ನೀವು ಜಿಲ್ಲೆ DEO ಅಂತ, ಹಾಗಾಗಿ ನಾವು ಬೇರೆ ಬೇರೆ ರಾಜ್ಯದ DEOsಗಳೆಲ್ಲ ಗಮನಿಸಿದಾಗ ಇದು ಪ್ಯಾಟರ್ನ್ ಏನಾಗುತ್ತೆ, ನಾವು ಬೆಂಗಳೂರು ಸುತ್ತಮುತ್ತ ಇರೋದ್ರಿಂದ ಹೆಚ್ಚು ನಿಮ್ಗೆ ಸಾಮರ್ಥ್ಯನೂ ಇರುತ್ತೆ. ಯಾಕಂದ್ರೆ ಕೆಲಸದ ಯಾವ್ದಾದ್ರು ಯೋಜನೆಗಳು ಬಂದಾಗ ಬೆಂಗಳೂರು ಹೊರತುಪಡಿಸಿದ್ರೆ ತುಮಕೂರೇ ಹೆಚ್ಚು ಪೈಲಟ್ ಆಗಿ ತಗೊಳ್ಳುವಂಥದ್ದು. ಆ ಸಂದರ್ಭಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆಧಾರ್ ಫಸ್ಟ್ 2010 ನಲ್ಲಿ ಆಧಾರ್ ಅಪ್ಡೇಟ್ ಶುರು ಮಾಡಿದಾಗ ಆ ಏಜೆನ್ಸಿ ಮುಖಾಂತರ ನಮ್ಗೆ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಸಿಸ್ಟಮ್ ಕೊಟ್ಟು ಎಂಟ್ರಿ ಮಾಡೋದಂಥದ್ದು. ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ತುಮಕೂರು ಹೆಚ್ಚು 99% ಫಸ್ಟ್ ಆಧಾರ್ ಅಪ್ಡೇಟ್ ಆಗಿದ್ದು. ಅದಾದ ನಂತರ ಮೈಸೂರು ಜಿಲ್ಲೆ ಫಸ್ಟ್ 2 ಪೈಲಟ್ ಡಿಸ್ಟಿಕ್ಟ್ ಅಂತ ತಗೊಂಡಾಗ, ಆವಾಗ ಆ ಟೈಮಲ್ಲಿ ಎಷ್ಟು ಶ್ರಮ ಹಾಕಿ ಕೆಲಸಗಳು ಮಾಡಿದ್ದೀರಾ ನೀವು. ಅದೇ ರೀತಿ ಈಗಲೂ ಅಷ್ಟೇ ಸಾಕಷ್ಟು ನಮ್ಮಲ್ಲಿ ಇರೋಂಥ ಒಂದು 30-40% ಡೇಟಾ ಎಂಟ್ರಿ ಆಪರೇಟರ್ಸ್ ನಾನು ಕಂಡಂಗೆ ಸುಮಾರು 15 ವರ್ಷಕ್ಕಿಂತ ಹೆಚ್ಚು ಅನುಭವ ಇರುವಂತ DEOs ಇದ್ದೀರಾ. ಅವ್ರು ಬೇರೆಯವ್ರಿಗೂ ಅದೇ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಮತ್ತೆ ಏನು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಬೇಸಿಕ್ಸ್ ಇದನ್ನೆಲ್ಲ ಕಲಿತು ಮುಂದುವರೆದ್ರೆ ಇನ್ನು ಗ್ರಾಮ ಪಂಚಾಯತಿ ನಾವು ಹೆಚ್ಚಿನ ಮಟ್ಟಕ್ಕೆ ತಾವು ತಗೊಂಡೋಗ್ಬೋದು. ಆಮೇಲೆ ಇನ್ನೊಂದು ನಮ್ಮ ಯುವ ಸರ್ ಹತ್ರ ಮನವಿ ಏನಂದ್ರೆ, ಯಾವ್ದಾದ್ರು ತರಬೇತಿಗಳು DEOs ಬೇಕಾಗಿರೋಂಥ ತರಬೇತಿಗಳ ಬಗ್ಗೆ. ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ತರಬೇತಿ ಅಥವಾ ಬೇರೆ ಯಾವ್ದಾದ್ರು ಕಾರ್ಯಾಗಾರ ಅಂತ ಮಾಡಿದಂತ ಸಂದರ್ಭದಲ್ಲಿ ಹೆಚ್ಚು ಸಂಖ್ಯೆಯ DEOs ಪ್ರೆಸೆಂಟ್ ಆಗಲ್ಲ, ಮತ್ತೆ ಅಟೆಂಟಿವ್ ಆಗಿರೋದಿಲ್ಲ. ಓಕೆ, ಇದು ನಾವು ಬೇರೆ ಬೇರೆ ತಾಲೂಕು ಅಥವಾ ಜಿಲ್ಲೆಗೆ ಹೋದಾಗಲೂ ಅದೇ ಸಮಸ್ಯೆ ಆಗ್ಬೋದು. ನಿಮ್ಗೆ ಯಾವ ವಿಷಯ ಬೇಕು ಅದನ್ನ ಹೇಳಿದ್ರೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಅಥವಾ ಜಿಲ್ಲಾ ಹಂತದಲ್ಲಿ CEO ಮುಖಾಂತರ ಒಂದು ತರಬೇತಿಗಳನ್ನ ಆಯೋಜನೆ ಮಾಡ್ಬೋದು. ಬರೀ ವಿತ್ ರೆಸ್ಪೆಕ್ಟ್ ಸ್ಕೀಮ್ಸ್ ಅಂತಲ್ಲ, ಜನರಲ್ ಆಗಿ ನಾವು ಎಕ್ಸೆಲ್ ಕಲಿಬೇಕಾಗುತ್ತೆ, ವರ್ಡ್ ಕಲಿಬೇಕಾಗುತ್ತೆ. ಓಕೆ, ಹಾಗಾಗಿ ಇಂಥ ಅಂಶಗಳನ್ನ ನೀವು ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಹತ್ರ ತಿಳಿಸಿ ಯಾವ್ದಾರ ಒಂದು ಕಾರ್ಯಾಗಾರ ಅಥವಾ ತರಬೇತಿಗಳನ್ನ ಆಯೋಜನೆ ಮಾಡೋದ್ರಿಂದ ಇನ್ನೂ ಹೆಚ್ಚು ಎಫಿಷಿಯಂಟ್ ಆಗಿ ಕೆಲಸ ಮಾಡ್ಬೋದು.